ಗೈಸ್ ಫೈನಲಿ ಇವಾಗ ನಾವು ಯಾವಾಗಲೂ ಕೈ ಮುಗಿಯೋದವ್ರಿಗೆ ಕೈ ಮುಕ್ಕೊಂಡು ನಮ್ಮಪ್ಪ ನಮ್ಮಮ್ಮಂಗೂ ಕೈ ಮುಗಿದು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಎಲ್ಲಿಗೆ ಏನು ಅನ್ನೋದನ್ನ ಮುಂದೆ ಹೋಗ್ತಾ ಹೇಳ್ತೀನಿ ನಿಮಗೆ. ಗೈಸ್ ಮುಗೀತು ಇವತ್ತು ಟ್ರೈನ್ ಕತೆ. ಇವರೆಲ್ಲ ಕಾಯ್ತಿರೋದು ಅದು ನಮ್ಮ ಟ್ರೈನ್ಗೆ ಗೈಸ್. ಹೆಂಗೆ ಕುಂತವ್ರು ನೋಡ್ರಿ, ಬರ್ತಿದ್ದಂಗೆ ಎಗರು ಬಿಡ್ತಾರೆ. ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಗುರು ಇವತ್ತು ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ಬಾದಾಮಿ ಏನಾಗಿತ್ತಪ್ಪ ಅಂದರೆ ಒಂದೊಂದು ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು. ಆ ಒಂದು ಪ್ಲೇಸ್ಗೆ ಇವತ್ತು ನಾವು ಹೋಗ್ತಾಯಿದ್ದೀವಿ. ಅಲ್ಲಿರುವಂಥ ಸಂಸ್ಕೃತಿ ಪ್ರತಿಯೊಂದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಆದರೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ, ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ ಗೈಸ್. ಇದು ದಾನಾಪುರ್ಗೆ ಹೋಗೋ ಟ್ರೈನು. ಆಗಲೇ ಹತ್ತತ್ರ ಒಂದು 2 ಅವರ್ ಐತಿ ಇನ್ನೂ ಟೈಮ್ ಹೋಗೋಕ್ಕೆ. ಆಗಲೇ ತಗೊಂಬಂದು ಹಾಕ್ಬಿಟ್ಟವನೆ. ನಮ್ಮ ಟ್ರೈನು ಹೋಗೋಕ್ಕೆ 1 ಅವರ್ ಆಗೈತೆ, ಅಂದರೆ 9:30 ಇರೋದು, ಆಗಲೇ 10:30 ಆಗೈತೆ, ಇನ್ನೂ ನಮ್ಮ ಟ್ರೈನೇ ಬಂದಿಲ್ಲ. ಅಂದರೆ ಹೋಗೋ ಟೈಮಿಂಗ್ಸ್ಗಿನ್ನ ಲೇಟಾಗಿ ಬರ್ತಿರೋ ಟ್ರೈನು. ಅದು ಸ್ಟಾರ್ಟ್ ಆಗೋ ಟೈಮಿಂಗ್ಸಲ್ಲೇ. ನನ್ನ ಲೈಫಲ್ಲೇ ಯಾವತ್ತೂ ಆಗಿಲ್ಲ ಈ ಥರದ್ದು. ಬೇಕಾದ್ರೆ ಇನ್ನೂ ಟ್ರೈನ್ ಮಿಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ಟ್ರೈನು ಬಂದ್ಬಿಡ್ತು, ಇನ್ನೇನು ನಂದು 20 ನಿಮಿಷವರೆಗೆ ಇದು ಹೋಗ್ಬಿಡ್ತದೆ. ಈ ಮೈನ್ ಹೋಗೋ ರೈಲ್ವೆ ಸ್ಟೇಷನಿಂದನೇ 1.5 ಗಂಟೆ ಲೇಟ್ ಈ ಟ್ರೈನ್ ಬರ್ತಾಯಿದ್ದು ನೋಡ್ರಿ ಇವಾಗ ಹಾಕೋಕ್ಕೆ. ಗಾಯ್ಸ್ ಫೈನಲಿ ಬಂದ ಅಣ್ತಮ್ಮ ಬಂದ. ನಮ್ಮ ಕೋಚ್ ಸಿಕ್ಕಿದೆ. ನಮ್ಮ ಕೋಚ್ ಬಂದು S3 ಗೈಸ್. S3ಲಿ 64 ಏನೋ ನಮ್ಮದು ಸೀಟ್ ನಂಬರು. ಗೈಸ್ ಫೈನಲ್ ಆಗಿ ಲಗೇಜ್ ಒಳಗೆ ಟ್ರೈನ್ ಒಳಗೆ ಲಗೇಜ್ ಇಕ್ಕಿದ್ದೀವಿ. ಇನ್ನೂ ಎಷ್ಟೊತ್ತಿಗೆ ಹೋಗ್ತಾನೋ ಗೊತ್ತಿಲ್ಲ ಇಲ್ಲಿಂದ. ಇವಾಗ 11:15 ಟೈಮು ಪ್ರೆಸೆಂಟಾಗಿ. ಗೈಸ್ ಫೈನಲಿ ನಮ್ಮ ಟ್ರೈನು ಮೂವಿಂಗ್ ಆಯ್ತೈತೆ. ಯಪ್ಪ 11:31. ಇವಾಗ ತಾನೇ ಊಟ ಮುಗಿಸ್ತೆ ಗೈಸ್. ತಡೆಯೋಕ್ಕಾಗಲಿಲ್ಲ, ಇನ್ನು ಮುಂದಕ್ಕೆ ಹೋದರೆ ಅಷ್ಟೇ ಅಂತ. ನಾನು ಯಾವಾಗ ಈ ಕಡೆ ಬಂದು ಇದನ್ನು ಮಾತ್ರ ಟ್ರೈ ಮಾಡ್ತೀನಿ. ಸೂಪರಾಗಿರ್ತದೆ ಇದು ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ತಿನ್ನೋಕ್ಕೆ. ಗೈಸ್ ಫೈನಲ್ ಆಗಿ ಇವಾಗ ನಾವು ಬಂದಿದ್ದೀವಿ ಬಾದಾಮಿಗೆ. ಈ ಬಾದಾಮಿಯಿಂದ ನೀವು ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ನೋಡಬೇಕು ಪ್ರತಿಯೊಂದನ್ನು ತೋರಿಸ್ತೀನಿ. ಬನ್ನಿ ಇವಾಗ ಫಸ್ಟು ಈ ಕೇವ್ಸ್ ಒಳಗಡೆ ಹೋಗೋಣ, ಏನೇನು ನೋಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ಎಂಟ್ರಿ ಟಿಕೆಟ್ನ ತೊಗೊಬೇಕು. ಇದ್ರ ಪ್ರೈಸ್ ಬಂದ್ಬಿಟ್ಟು 25 ರೂಪಾಯಿ. ಅದೇ ಫಾರಿನರ್ಸ್ ಬಂದರೆ ಅವ್ರಿಗೆ 300 ರೂಪಾಯಿ ಇರುತ್ತೆ. ನೀವೇನಾದರೂ ಆನ್ಲೈನಲ್ಲಿ ಪೇ ಮಾಡ್ತೀರಾ ಅಂದರೆ ಬರೀ 20 ರೂಪಾಯಿಗೆಲ್ಲ ಟಿಕೆಟ್ ಸಿಕ್ಬಿಡುತ್ತೆ. ಇವಾಗ ಹಿಂಗೆ ಮೇಲ್ಗಡೆ ಹೋಗಬೇಕು. ಪ್ರೈಸ್ ಬಂದೋ ಒಳಗಡೆ. ಇದು ಫಸ್ಟು ಕೇವು. ಇದು ಯಾವುದಕ್ಕಪ್ಪ ಮೀಸಲು ಅಂದರೆ ಇದು ಪರಮಶಿವನಿಗೆ ಮೀಸಲು. ಶಿವನ ರೂಪಗಳು, ಚಿತ್ರಗಳನ್ನ ನೀವು ಇಲ್ಲಿ ಕೆತ್ತನೆ ರೂಪದಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಶಿವ ಪಾರ್ವತಿ ನಂದಿ ಮೇಲೆ ಕುಂತಿರುವಂಥದ್ದು ಯಾವ ಥರ ಐತೆ ಮೂರ್ತಿಗಳೆಲ್ಲ ಅಂತ. ಅದು ಶಿವನ ರೂಪ, ತದ್ರೂಪ. ಈ ನೃತ್ಯ ರೂಪ ಬರುತ್ತಲ್ವ 16 ಕೈಗಳದ್ದು, ಆ ರೂಪ ಅದು. ಈ ಒಂದು ಪ್ಲೇಸ್ ಏನು ನೋಡ್ತಾ ಇರಲ್ಲ, ಈ ಬಾದಾಮಿ ಅನ್ನೋದು ಆರಂಭಿಕವಾಗಿರುವಂಥ ಹೆಸರಲ್ಲ. ಇದಕ್ಕೆ ಆರಂಭಿಕವಾಗಿ ಹೆಸರು ಬಂದು ವಾತಾಪಿ ಅಂತ ಕರಿತಾಯಿದ್ರು. ಒಂದು ರಾಜ್ಯವಾಗಿ ಮಾಡ್ಕೊಂಡಿದ್ರು. ಈ ಒಂದು ವಾತಾಪಿ ಕೋಟೆ ಏನು ನೋಡ್ತಾ ಇದ್ರಲ್ಲ, ಈ ಕೋಟೆನ ನಿರ್ಮಾಣ ಮಾಡಿದವನು ಪುಲಕೇಶಿ, ಅಂದರೆ ಇಮ್ಮಡಿ ಪುಲಕೇಶಿ ಅಲ್ಲ, ಇಮ್ಮಡಿ ಪುಲಕೇಶಿ ಅವರ ತಂದೆ ಪುಲಕೇಶಿ ಈ ಒಂದು ಅದ್ಭುತವಾದಂಥ ಕೋಟೆನ ನಿರ್ಮಾಣ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾನೆ. ತದನಂತರ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಕೇವ್ಗಳನ್ನ, ಈ ಕೇವ್ಗಳನ್ನ ಪ್ರತಿಯೊಂದು ದೇವರಿಗಾಗಿ ಮೀಸಲಿಟ್ಟು ಈ ಒಂದು ಕೇವ್ಗಳನ್ನ ನಿರ್ಮಾಣ ಮಾಡ್ತಾನೆ. ಇಲ್ಲಿಂದ ನೀವು ಅನೇಕ ಪ್ಲೇಸ್ಗಳನ್ನ ನೋಡ್ಬೋದು. ನಾವಿದ್ದೀವಿ, ಇದು 2ನೇ ಕೇವು. ಇದು ಪರಮಶಕ್ತನಾದಂಥ ವಿಷ್ಣುವಿನ ಮತ್ತು ವರಹಸ್ವಾಮಿಯ ರೂಪಗಳನ್ನು, ಕೆತ್ತನೆಗಳನ್ನ ನೀವು ಇಲ್ಲಿ ನೋಡ್ಬೋದು. ಕೆತ್ತನೆಗಳಲ್ಲಿ ತದನಂತರ ಈ ಕೋಟೆಗೆಲ್ಲ ದಾಳಿ ಮಾಡಿದಾಗ ಇವೆಲ್ಲ ನಾಶ ಆಗಿರೋದು. ಇದು 2ನೇ ಕೋಟೆ. ಓಹೋ ಗೈಸ್ ಹಿಂಗೆ ಹತ್ತುತ್ತಾ ಇರ್ಬೇಕು, ಹಂಗೆ ಮೇಲ್ಗಡೆಗೆ. ಅಯ್ಯ ಕಲ್ಯಾಣಿ ನೋಡಿ ಏನು ಸಖತ್ತಾಗೈತೆ. ಹಿಂಗೆ ಹತ್ತುತ್ತಾ ಇರೋಣ ಹಂಗೆ ಮೇಲ್ಗಡೆ ಟಕ ಟಕ ಅಂತ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಾದಾಮಿಲಿರೋಂಥ ಗುಹೆಗಳಲ್ಲೇ ದೊಡ್ಡ ಗುಹೆ.
ಇದರಲ್ಲೂ ಅಷ್ಟೇ ವಿಷ್ಣುವಿನ ಅವತಾರಗಳನ್ನ ನೀವು ನೋಡ್ಬೋದು. ನೋಡಿ ಗೈಸ್, ವಿಷ್ಣುವಿನ ಅವತಾರಗಳು ಇದು ಯಾವ ಥರ ಕಾಣಿಸ್ತೈತೆ ನೋಡಿ. ಇವಾಗ ಹಿಂಗೆ ನೋಡ್ಕೊಂಡು ಹಂಗೆ ಮುಂದೆ ಪಾಸ ಆಯ್ತಾ ಇರಬೇಕು. ಇವಾಗ ನೆಕ್ಸ್ಟು 4ನೇ ಗುಹೆ, ಲಾಸ್ಟ್ನೇ ಗುಹೆ ಇಲ್ಲಿರೋದ್ರಲ್ಲೇ ಇದು 4ನೇ ಗುಹೆನ ನೀವು ನೋಡ್ತಾ ಇದ್ದೀರಾ. ಇದನ್ನು ಪರ್ಟಿಕ್ಯುಲರಾಗಿ ಜೈನ ಧರ್ಮಕ್ಕೆ ಮೀಸಲಿಟ್ಟಿದ್ದಾರೆ. ಜೈನ ಧರ್ಮದ ತೀರ್ಥಂಕರರಿಗೆ ಅಂತಲೇ ಮೀಸಲಿಟ್ಟಿರೋದು ಆವಾಗಿನ ಕಾಲದಲ್ಲಿ. ಹೆಂಗೈತೆ ಇಲ್ಲಿ ಜೈನ ಧರ್ಮದ ತೀರ್ಥಂಕರರ ಭಾವಚಿತ್ರಗಳನ್ನ ನೀವು ನೋಡ್ಬೋದು. ಸಕ್ಕತ್ತಾಗೈತೆ ಗೈಸ್. ಆವಾಗೆ ಕ್ರಿಸ್ತಶಕ 543ರಲ್ಲೇ ಈ ಒಂದು ಆಲೋಚನೆ. ಗಾಯ್ಸ್, ಇದು ಯಾವುದೋ ಗಲ್ಲಿ ಒಳಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ನನಗೆ. ಮಗ ಓಯ್ ಹೆಂಗೆ ಹೋಗ್ಬೇಕು? ಗಾಯ್ಸ್ ಒಂದು 10 ನಿಮಿಷ ನಡ್ಕೊಂಡು ಆದಮೇಲೆ ಇಂತ ಬಂದ ಗಾಯ್ಸ್. ಇವಾಗ ತಿರ್ಗಾ ಒಳಗೆ ಹೋಗ್ತಾ ಇದ್ದೀವಿ. ಮ್ಯೂಸಿಯಂ ರೋಡ್ ಇದು ಗೈಸ್. ಇಲ್ಲಿ ನೋಡ್ರಿ ಕೆತ್ತನೆಗಳು ಎಲ್ಲ ಇಲ್ಲಿ ನೋಡ್ಬೋದು ನೀವು. ಒಳಗಡೆ ಗಣೇಶನ ಮೂರ್ತಿ. ಇದು ಒಂದೇ ಕಲ್ಲಲ್ಲಿ ಯಾವ್ಯಾವ ಥರ ಕೆತ್ತನೆಗಳು ಮಾಡೋರು ನೋಡಿ. ಯುದ್ಧ ಆಗೋ ಸಂದರ್ಭ ಇದು ಗೈಸ್. ನಾನು ಇವಾಗ ಈ ಕೋಟೆಗೆ ಹೋಗ್ತಿಲ್ಲ. ಫಸ್ಟು ಇಲ್ಲಿ ಭೂತನಾಥ ದೇವಸ್ಥಾನ ಐತೆ, ಅದು ನೋಡ್ಕೊಂಬಂದು ಆಮೇಲೆ ಈ ಕೋಟೆಗೆ ಹೋಗ್ತೀನಿ. ಬಂದಾಗ ಈ ಗೇಟಲ್ಲಿ ಒಳಗಡೆ ಬರಬೇಕಂತೆ ಭೂತನಾಥ ದೇವಸ್ಥಾನಕ್ಕೆ. ನಾವೇನು ಮಾಡಿದ್ದೋ ಹಂಗಾಸಿಂದ ಹೋಗ್ಬಿಡಕ್ಕೆ ಹೋಯ್ತಿದ್ದೋ. ಹಂಗೆ ಹೋಗ್ಬಾರ್ದಂತೆ, ಇದೇ ದಾರಿಲಿ ಕಲ್ಯಾಣಿ ಪಕ್ಕದಲ್ಲೇ ಹೋಗ್ಬೇಕು. ಸುಂದರವಾದ ಭೂತನಾಥನ ದೇವಾಲಯನ ನೀವು ನೋಡ್ಬೋದು, ಕಣ್ತುಂಬ್ಕೊಳ್ಳಿ. ಹರ್ಷವರ್ಧನ ಅನ್ನೋನು ಎಷ್ಟು ದೊಡ್ಡ ಸಾಮ್ರಾಜ್ಯ ಹೊಂದಿದ ಅಂದರೆ ಅವನ್ನ ಯಾರೂ ಸೋಲ್ಸೋಕ್ಕೆ ಆಗಿರಲ್ಲ. ಅಂಥವನ್ನ ಮೊದಲ ಬಾರಿಗೆ ಸೋಲಿಸ್ತವನೆ ಈ ಇಮ್ಮಡಿ ಪುಲಕೇಶಿ. ಅದಕ್ಕೆ ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಗೈಸ್ ನಿಮಗೆ. ಕದಂಬರು ಯಾರಪ್ಪ ಅಂದರೆ ಕರ್ನಾಟಕದ ಮೊದಲ ರಾಜ್ಯ ಮನೆತನ. ಕದಂಬರನ್ನೂ ಬಿಟ್ಟಿಲ್ಲ ಅವರು, ಆ ಥರ ಸೋಲಿಸ್ತವರು. ಬಾದಾಮಿ ಚಾಲುಕ್ಯರಲ್ಲೇ ಪ್ರಸಿದ್ಧ ದೊರೆ ಯಾರನ್ನ ಇದ್ದರೆ ಕಣ್ಣು ಮುಚ್ಕೊಂಡು ಹೇಳಿ ಇಮ್ಮಡಿ ಪುಲಕೇಶಿ ಅಂತ. ಅಂದರೆ ಇವೆಲ್ಲ 7ನೇ ಶತಮಾನದಲ್ಲೇ ಕಟ್ಟಿರೋದಾ? ಹಾಂ 7ನೇ ಶತಮಾನದಲ್ಲಿ ಅಂದರೆ ಯಾವಾಗ ಆಳ್ವಿಕೆ ಮಾಡ್ತಾನಲ್ಲ 610ರಿಂದ 647ರವರೆಗೂ ಇಮ್ಮಡಿ ಪುಲಕೇಶಿ, ಆವಾಗ ನಿರ್ಮಾಣವಾಗಿರುವಂಥ ದೇವಸ್ಥಾನಗಳು. ಡೋರ್ ನೋಡಿ ಗೈಸ್ ಹೆಂಗೈತೆ, ಒಳ್ಳೆ ಸಮುದ್ರದ ಹೆಬ್ಬಾಗ್ಲಿದ್ದಂಗೆ ಐತೆ. ಏಯ್ ಚಪ್ಪಲಿ ಬಿಡಬೇಕಲ್ವಾ, ನೀನೇ ಹೇಳ್ಕೊಡ್ಬೇಕು. ನಂದಿ. ಹಾಂ, ಮೇನ್ ಟೆಂಪಲ್ ಭೂತನಾಥನ ದೇವಾಲಯ ಗೈಸ್ ಇದು. ಹಾಂ ಮೇನ್ ಟೆಂಪಲ್ ಗೈಸ್, ಭೂತನಾಥ ಸ್ವಾಮಿ. ಇಲ್ಲೆಲ್ಲ ಪೂಜೆ ನಡೆಯಲ್ವ ಇವಾಗ? ಪೂಜೆ ಎಲ್ಲ ಮಾಡಲ್ಲ ಗೈಸ್. ಹಾಂ ಹಂಗೆ ಯಾವಾಗಲೂ ಪೂಜೆ ಮಾಡಲ್ಲ ಗೈಸ್. ಯಾವಾಗಾದ್ರೂ ಒಂದ್ಸಲ ಅಭಿಷೇಕ ಮಾಡ್ತಾರೆ, ಕೆಲವೊಂದು ಹೂವನ್ನ ತಗೊಂಬಂದು ಪೂಜೆ ಮಾಡ್ತಾರೆ. ಸರಿ ಗ ಮರೆ ಸರೆ ಪಾಗ ಮರೆ ಸರೆ ಗ ಮರೆ ಸರೆ ಪಾಗ ಮರೆ ಸರೆ. ಇವಾಗ ನಾವು ಹತ್ತುತ್ತಾ ಇದ್ದೀವಿ ಕೇವ್ಸ್ ಅಂತೀವಿ. ಇದು ಏನಂತಾರಪ್ಪ ಇದಕ್ಕೆ? ಕೋಟೆಗೆ ಹತ್ತುತ್ತಾ ಇದ್ದೀವಿ ಗೈಸ್. ಸಡನ್ನಾಗಿ ಮರ್ತೋಗ್ಬಿಡ್ತದೆ ಒಂದೊಂದ್ಸಲ. ಅದೇ ಯಾವಾಗಲೇ ನೋಡಿದ್ವಲ್ಲ ಮ್ಯೂಸಿಯಂ ಇದು. ಹಿಂಗೆ ಮ್ಯಾಲಕ್ಕೆ ಹೋಗೋದು ಗೈಸ್. ಕೋಟೆ ಸ್ಟಾರ್ಟಿಂಗೆಲ್ಲ ಭಾಷಣ ನೋಡ್ಬೋದು. ಇದು ಎಂಟ್ರೆನ್ಸು ಕೋಟೆ ಒಳಗಡೆ. ಹಿಂಗೆ ಸ್ಟಾರ್ಟ್ ಮಾಡ್ಬೇಕು ಕೋಟೆ ಒಳಗಡೆ ಹೋಗೋಕ್ಕೆ. ಅಪ್ಪ ಎಷ್ಟಿಷ್ಟು ಅಗಲಾವೆ ನೋಡಿ ಮೆಟ್ಲುಗಳು. ಆಗಿನ ಕಾಲದಲ್ಲಿ ಅದು ಹೆಂಗೆ ಹತ್ತಿದ್ರು ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಗೈಸ್ ಹೆಂಗೈತೆ. ಈ ಥರ ಇದ್ದಾಗ ಹತ್ಬೇಕು ಅನ್ನೋ ಹಂಗಂತೂ ಸಿಕ್ಕಾಬೇಡ ಹಿಂಗೆ ಬಕ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಇವಾಗ. ಎಕ್ಸ್ಪೆಕ್ಟ್ ಮಾಡಬೇಡಿ ನನ್ನಿಂದ. ಇದೊಂದು ಚಿಕ್ಕ ಕೋಟೆ ಗೈಸ್, ಅಷ್ಟೊಂದು ದೊಡ್ಡದಲ್ಲ. ಕೋಟೆ ಚಿಕ್ಕದಿರ್ಬೋದು, ಇವರು ಹರಡಿದ ಸಾಮ್ರಾಜ್ಯ ಸಿಕ್ಕಾಪಟ್ಟೆ ದೊಡ್ಡದು. ಇವಾಗ ಥೈಲ್ಯಾಂಡ್ ಆಗಿರ್ಬೋದು, ಈ ಬಾಲಿ ಈ ಕಡೆ ಎಲ್ಲ
ಹಿಂದೂ ಧರ್ಮನ ಎಲ್ಲಿ ಪೂಜೆ ಮಾಡಿ ಉಳಿಸ್ತಾರಲ್ಲ ಅಲ್ಲೆಲ್ಲ ಕೀರ್ತಿ ಇವ್ರಿಗೆ ಸಲ್ಲಬೇಕು. ಇವರೇ ಅಲ್ಲಿಗೆಲ್ಲ ಹಚ್ಚಿದ್ದು ನಮ್ಮ ಹಿಂದೂ ಸಂಸ್ಕೃತಿನ. ಗೈಸ್ ಇಲ್ಲಿ ನೋಡ್ರಿ ಫೈನಲ್ ಹತ್ಬಿಟ್ಟು ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರ. ಯಪ್ಪ ಇಲ್ಲಿ ನೋಡ್ರಿ ಯಾರೂ ಇಲ್ಲ, ನಾನೊಬ್ಬನೇ ನಿಮಗೆ ಇಲ್ಲಿ ಎಲ್ಲ. ಇಲ್ಲಿ ನೋಡ್ರಿ ಗೈಸ್ ನಿಂತ್ಕೊಂಬಿಟ್ರೆ ಬಾದಾಮಿ ಕಾಣಿಸ್ತದೆ. ಆ ಕಡೆ ನೋಡ್ರಿ ಕೇವ್ಗಳು, ಅಲ್ಲಿ ನೋಡ್ರೆ ದೇವಸ್ಥಾನ. ಹಂಗಾಸಿಂದ ಹತ್ಕೊಂಡು ಆ ದೇವಸ್ಥಾನದ ಹತ್ರ ಹೋಗ್ಬಿಟ್ರೆ ನಾವು ಕಂಪ್ಲೀಟ್ ಎಲ್ಲ ನೋಡ್ದಂಗೆ. ಆ ಸೈಡಲ್ಲಿ ಯಾವುದೋ ದೇವಸ್ಥಾನ ನೋಡ್ಬೋದು ನೋಡ್ರಿ. ಆ ಸೈಡಲ್ಲಿ ಹೋಗಿ ದಾರಿ ಇಲ್ಲ ಅಲ್ಲಿಗೆ. ಇವಾಗ ಇನ್ನೇನಿಲ್ಲ ಗೈಸ್, ಆ ಸೈಡ್ಗೆ ಹೋಗ್ಬಿಡೋಣ ಬರ್ರಿ. ಇಳ್ಕೊಂಡು ತಿರ್ಗಿ ಅದೇ ದಾರಿಲಿ ಅಲ್ಲಿ ಹೋಗ್ಬಿಟ್ರೆ ಹಂಗಾಸಿಂದ ಆ ದೇವಸ್ಥಾನ ಹತ್ರಕ್ಕೆ ಹೋಗ್ಬಿಡ್ಬೋದು. ಅಲ್ಲಿಗೋದ್ರೆ ಕೋಟೆ ಕಂಪ್ಲೀಟಾಗಿ ನೋಡ್ದಂಗೆ ಆಗುತ್ತೆ ಗಾಯ್ಸ್. ಇದ್ರೊಳಗಡೆ ನೋಡ್ರಿ ಯಾವ ಥರ ಐತೆ. ಅಯ್ಯಪ್ಪ ಸಕ್ಕತ್ತಾಗೈತೆ ಫೀಲು. ಹತ್ತುತ್ತಾ ಏನೋ ಒಂಥರ ಗಂಧ ಗಾಯ್ಸ್, ಗಂಧದ ಸ್ಮೆಲ್ಲು, ಪರಿಮಳ. ಗಾಯ್ಸ್ ಫೈನಲಿ ಹತ್ಕೊಂಡು ಬಂದೆ ನೋಡ್ರಿ. ಅಲ್ಲಿ ನೋಡ್ಬೋದು ಗೈಸ್ ಮುಸ್ಲಿಮ್ಸ್ ಅವ್ರದ್ದು ದರ್ಗಾ ಐತೆ ಅಲ್ಲಿ. ಇಲ್ಲಿ ನೋಡ್ರಿ ದೇವಸ್ಥಾನ ಮಾಗಡಿ ರೋಡ್. ಹಾಂ ಗೈಸ್ ಇಲ್ಲಿ ನೋಡ್ರಿ, ಇದ್ರೊಳಗೂ ಅಷ್ಟೇ ಏನಿಲ್ಲ ಗೈಸ್, ಪೂಜೆ ಏನು ಮಾಡಲ್ಲ ಇಲ್ಲಿ. ಸುಮ್ಮನೆ ಬರೋದು, ಈಗ ನೋಡ್ಕೊಂಡು ಹೋಗೋದಷ್ಟೇ ಕೆಲಸ. ಫುಲ್ ಎಲ್ಲ ಖಾಲಿ ಬಿದ್ದಿದೆ. ಗಾಯ್ಸ್ ನೋಡಿದ್ರಲ್ಲ, ಇದಾಗಿತ್ತು ಕಂಪ್ಲೀಟ್ ಬಾದಾಮಿ. ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತೀರ ಅಂತ ಅನ್ಕೊತೀನಿ ಅಂತ ಹೇಳ್ತಾ ಸಿಗೋಣ ಮುಂದೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಓಕೆ ಫ್ರೆಂಡ್ಸ್, ಬಾಯ್.